ಸ್ವಾಮಿ ಡಿಸ್ಟಿಕ್ ಆಫೀಸರ್ ಆದ ಕೃಷ್ಣಪ್ಪ ಅವರೇ ಪ್ರಕಾರ ಎಷ್ಟು ಅವ್ಯವಹಾರ ರೀ. ಇದಕ್ಕೇನು ಯಾರು ಹೇಳೋರು ಕೇಳೋರಿಲ್ಲ. ನೀವಿಂಥವೆಲ್ಲ ಮಾಡಿದರೆ ಶಾಸಕರು ನಿಮ್ಮನ್ನು ಗೆದರಿಸ್ಬೇಕು. ನೀವೇ ಶಾಸಕರನ್ನ ಗೆದರ್ಸಂಗೆ ಆಗಿಬಿಟ್ರಲ್ಲ. ಮಾನ್ವಿ ಹೋಟೆಲ್ ದಾಬಾಗಳಲ್ಲಿ ಮನೆ ಬಳಕೆ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್ ಹೋಟೆಲ್ ದಾಬಾಗಳಲ್ಲಿ ಬಳಕೆ, ಹಣ ಗಳಿಸಿಕೊಳ್ಳಲು ಸರ್ಕಾರ ಇಲಾಖೆಗೆ ಮೋಸ. ಕಮರ್ಷಿಯಲ್ ಸಿಲಿಂಡರ್ ಕೊಳ್ಳದೆ ಗೃಹ ಬಳಕೆ ಸಿಲಿಂಡರ್ ಬಳಕೆ. ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರಿಂದ ಕರ್ತವ್ಯ ಲೋಪ. ಕೃಷ್ಣಪ್ಪ ವಿರುದ್ಧ ಸಾರ್ವಜನಿಕರು ವಿಚಾರವಾದಿಗಳಿಂದ ಗಂಭೀರ ಆರೋಪ. ಹೋಟೆಲ್ ಡಾಬಾಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಯಾರು ಹೊಣೆ ಕೃಷ್ಣಪ್ಪ ಎಂದು ಪ್ರಶ್ನೆ. ಸಾಲು ಸಾಲು ಇಲಾಖೆ ಸಮಸ್ಯೆಗಳು ಇದ್ದರೂ ಮಾನ್ವಿ ತಾಲೂಕು ಮರೆತ ಅಧಿಕಾರಿಗಳು. ಮಾನ್ಯ ಆಹಾರ ಇಲಾಖೆ ಸಚಿವರು ಅಧಿಕಾರಿ ಕೃಷ್ಣಪ್ಪ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರಾ? ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ವಿರುದ್ಧ ಬುದ್ಧಿಜೀವಿಗಳು ಮತ್ತು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಗೃಹ ಬಳಕೆ ಸಿಲಿಂಡರ್ ಮನೆಗಳಿಗೆ ಸಕಾಲಕ್ಕೆ ತಲುಪಿಸದೆ ಸಿಲಿಂಡರ್ಗಳನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಹೋಟೆಲ್ ಡಾಬಾಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡುತ್ತಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರ ದುರಾಡಳಿತದಿಂದ ಡಾಬಾ, ಹೋಟೆಲ್ ಹಾಗೂ ಕಾರ್ಖಾನೆಗಳಿಗೆ ಗೃಹ ಬಳಕೆ ಸಿಲಿಂಡರ್ ಸರಬರಾಜಾಗುವುದು ಒಂದು ಕಡೆಯಾದ್ರೆ, ಇಂತಹ ಸಿಲಿಂಡರ್ಗಳು ಬ್ಲಾಸ್ಟ್ ಆದ್ರೆ ಯಾವುದೇ ಜೀವಹಾನಿ ಆದ್ರೆ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದರಿಂದ ಕ್ರಮ ಜರುಗಿಸುವ ಬದಲು ನಮಗೆ ಯಾಕೆ ಬೇಕು ಎಂದು ಸುಮ್ಮನಿರುವುದು ನೋಡಿದ್ರೆ ಇವರು ಜನರ ಸೇವಕರು ಅಥವಾ ಜನರ ಭಕ್ಷಕರು ಎಂದು ತಿಳಿಯಬೇಕಾಗಿದೆ. ಇಂತಹ ಕರ್ತವ್ಯ ಮರೆತ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಾನ್ಯ ಆಹಾರ ಇಲಾಖೆಯ ಸಚಿವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಹೆಸರು? ನಾನು ತಿಮ್ಮಣ್ಣ ತಂದೆ ಶರಣಪ್ಪ ಹಿರೇಕೊಟ್ನಿಕಲ್, ತಾಲೂಕು ಮಾನ್ವಿ, ಜಿಲ್ಲಾ ರಾಯಚೂರು ಆದ ನಾನು ಈ ಗ್ಯಾಸ್ ಸಿಲಿಂಡರ್ ಅವ್ಯವಹಾರ ಕುರಿತು 4 ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸ್ವಾಮಿ ಡಿಸ್ಟಿಕ್ ಆಫೀಸರ್ ಆದ ಕೃಷ್ಣಪ್ಪ ಅವರೇ, ಇಲ್ಲಿ ಸಿಲಿಂಡರ್ಗಳು ಸಾಮಾನ್ಯ ಜನರಿಗೆ, ಕುಟುಂಬಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ, ಡಾಬಾಗಳಿಗೆ, ಎಕ್ಕಡೋ ಕೈ ಚಾಚಿದಗಳಿಗೆಲ್ಲ ನೀವು ಸಪ್ಲೈ ಮಾಡ್ತಿರೋದ್ಮೇಲೆ ನೀವು ಯಾಕೆ ಬೇಕ್ರಿ? ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡೋರೆಲ್ಲ ನೀವು ಓದಿದವರು, ವಿದ್ಯಾವಂತರು, ಒಳ್ಳೆಯವರು, ನೀವು ತಪ್ಪು ಕೆಲಸ ಮಾಡೋರಲ್ಲ ಅಂತೇಳಿ ಸಾಮಾನ್ಯ ಜನರು ತಿಳ್ಕೊಂಡು ಪ್ರಕಾರ ಎಷ್ಟು ಅವ್ಯವಹಾರ ರೀ. ಇದಕ್ಕೇನು ಯಾರು ಹೇಳೋರು ಕೇಳೋರಿಲ್ಲ. ನೀವಿಂಥವೆಲ್ಲ ಮಾಡಿದರೆ ಶಾಸಕರು ನಿಮ್ಮನ್ನು ಗೆದರಿಸ್ಬೇಕು. ನೀವೇ ಶಾಸಕರನ್ನ ಗೆದರ್ಸಂಗೆ ಆಗಿಬಿಟ್ರಲ್ಲ. ಮತ್ತು ನಿಮ್ಮನ್ನು ಯಾರು ಗೆದರಿಸ್ಬೇಕು? ಇದು ಭಾಳ ದೂರ ಮುದ್ದಕ್ಕೆ ಹೋಗ್ಬೇಕಾ ಏನು? ಇಲ್ಲಿಗೆ ಸರಿ ಮಾಡ್ಕೊಂಡು ನೀವು ವ್ಯವಸ್ಥೆ ಪ್ರಕಾರ ಕೆಲಸ ಮಾಡ್ತೀರ? ಇದು ನಮಗೆ ತಿಳಿಬೇಕು. ಇಮ್ಮಿಡಿಯೇಟ್ಲೇ ಇದು 1 ತಿಂಗಳದೊಳಗಾಗಿ 15 ದಿನದೊಳಗಾಗಿ ಕಂಟ್ರೋಲ್ ಆಗಬೇಕಿದು ಸಪ್ಲೈ ಮಾಡೋದು ಕಳ್ಳ ಸಾಗಾಣಿಕೆ. ಅಲ್ಲ ಸರ್, ಈ ರೀತಿಯಾಗಿ ಮತ್ತು ಗೃಹ ಬಳಕೆ ಸಿಲಿಂಡರು ಜನರಿಗೆ ಮುಟ್ತಾ ಇಲ್ಲ, ಬೀದಿಗೆ ಬರ್ತಾ ಇದೆ ಅಂತಂದ್ರೆ ಏನು ಅನಾಹುತ? ಬ್ಲಾಸ್ಟ್ ಇಷ್ಟ ಅಂದರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಈಗ ಓದು ಬರಹ ಕಲಿತ ಜಾಣ ಊರಿಗೆ ಆಭರಣ ಅಂತ ಇವರು ಮೊನ್ನೆ ತಕ್ಕತ್ತೈ ದಿಮ್ತೈ ಅಂತ ಕುಣಿದ್ರು ಇವರು ಸರ್ಕಾರದವರು. ಓದು ಬರಹ ಕಲಿತ ಜಾಣ ಕೋಣನಕ್ಕಿಂತ ಕಡಾಗಿ ಸಂಹಾರ ಮಾಡಕ್ಕೆ ಬಿದ್ರಲ್ಲ ಇವರು ಬಡ ಜನರನ್ನು, ಕೂಲಿಕಾರರನ್ನ, ಯಾರು ಸರ್? ಕುಟುಂಬಸ್ಥರನ್ನ. ಈ ವಿದ್ಯಾವಂತರು, ಈ ನೌಕರಿ ಮಾಡ್ತಕ್ಕಂಥ ಜನ. ಡಿಸ್ಟಿಕ್ ಆಫೀಸರ್ ಕೃಷ್ಣಪ್ಪ ಅವರೇ, ನೋಡ್ರಿ, ಸ್ವಲ್ಪ ತಿಳುವರಿಕೆಯಿಂದ ತಿಳಿದು ನೋಡ್ರಿ. ಸ್ವಲ್ಪ ನಿಮಗೆ ಸರ್ಕಾರ ಸಂಬಳ ಕೊಡ್ತದ, ಬಡವರು ಬೆವರು ಸುರಿಸಿ ದುಡ್ಡು GST ಯಾವುದ್ಯಾವುದು ಏನೇನು ಎಲ್ಲ ರೀತಿಯಿಂದ ಇದನ್ನು ಜಮಾಗೂಡಿಸಿ ನಿಮಗೆ ಸಂಬಳ ಕೊಡೋದು, ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತೇಳಿ ನಿಮಗೆ ಸಂಬಳ ಕೊಡೋದು. ಮತ್ತು ನೀವೇ ಎಲ್ಲ ಕಿತ್ಕೊಂಡು ತಿಂತೀರಿ ಅಂದರೆ ಮತ್ತೆ ನಿಮಗೆ ಸಂಬಳನೇ ಹಾಕಬೇಕು, ನಿಮ್ಗೆ ಕೆಲಸನೇ ಹಾಕಬೇಕು. ಹೆಂಗೆ ಸರ್? ಹಿಂಗಾದ್ರೆ ಹೆಂಗೆ ಜನರದ ಪರಿಸ್ಥಿತಿ? ಮಂಗಮಾಯ. ಮತ್ತು ಎಲ್ಲ ಜನ ರೊಚ್ಚಿಗೆದ್ನಂದ್ರೇನು ಮತ್ತೆ ನೀವು ಬೀದಿಗೆ ಬರ್ಬೇಕಾಗ್ತದ. ನಾವು ಬೀದಿಗೆ ಮೊದಲು ನಾವು ಬರ್ತೀವಿ ಬೀದಿಗೆ. ಇದನ್ನು ತಡೆಗಟ್ಟೋರು ಯಾರು ಸರ್ ಈ ವ್ಯವಸ್ಥೆಯನ್ನು? ಶಾಸಕರೇ ಕ್ರಮಬದ್ಧವಾಗಿ ತಡೆಗಟ್ಟತಕ್ಕಂಥ ವಿಷಯ ಇದು. ಶಾಸಕರೇ ಕಡೆಗಣಿಸಿದಾಗ, ಶಾಸಕರನ್ನ ಇವರು ಕಡೆಗಣಿಸಿದಾಗ ಇನ್ನು ನಾವೇ ತಡೆಗಟ್ಟಬೇಕಾಗ್ತದೆ ಬೀದಿಗಿಳಿದು. ಇದು ನಿಶ್ಚಿತ. ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ವ್ಯವಹಾರ ಲೈನಿಗೆ ಬರಬೇಕು. ಇದು ಅವ್ಯವಹಾರಕ್ಕೆ ಭಾಳ ದೂರ ನಡೆಯಂಗಿಲ್ಲ. ಇದು ಜನ ರೊಚ್ಚಿಗೆದ್ನಂದ್ರೆ ಈಗಾಗಲೇ ಸಾಕಾಗ್ಯದ ರೀ. ಸಪ್ಲೈ ಸರಿಗಿಲ್ಲ, ಬಡವ್ರಿಗೆ ಕೊಡೋಂಗಿಲ್ಲ ಸರಿಯಾದ ರೀತಿಯಲ್ಲಿ.
ರೇಟ್ ಅಡ್ಡದುಡ್ಡಿ ರೇಟು. ಹ್ಞೂ ಸರ್ಕಾರ ಒಂದು ನಮೂನಿ ಫಿಕ್ಸ್ ಮಾಡಿದರೆ ಇಲ್ಲಿ ಮಾರಾಟಗಾರ ಒಂದು ನಮೂನಿ, ಯಾರು ಬೇಕವ್ರು ಮಾರ್ತಾರೆ ಔಟ್ರನ್ನ. ಹ್ಞೂ ಹೆಂಗೆ ಹಿಂಗಾದ್ರೆ ಇದು ಶಿಸ್ತು ಅಂದ್ರೆ ಇವರೆಲ್ಲ ಮಂಗಮಾಯ ಆದರೆ ಮತ್ತೆ ನೀವೇ ಆಗಬೇಕು. ಈಗ ಅಧಿಕಾರಿಗಳು ಮಾಮೂಲಿ ತಿನ್ನಕತ್ತಾರ ಸರ್? ಮಾಮೂಲಿ ಮತ್ತೆ ಪಬ್ಲಿಕ್ ಏನಿರ್ತದಲ್ರಿ, ಮಾಮೂಲಿ ಇಲ್ಲದೆ ಯಾವತ್ತು ಕೆಲಸನೇ ಇಲ್ಲ. ಹಾಂ, ಮಾಮೂಲಿ ಇಲ್ಲದೆ ಕೆಲಸನೇ ಇಲ್ಲ. ಪಬ್ಲಿಕ್ಕಾಗಿ ಕೇಳ್ತಾರೆ ಅವ್ರು ಇಷ್ಟ ಆಗ್ತದ ಅಷ್ಟು ಆಗ್ತದ ಅಂತೇಳಿ. ಮತ್ತು ಇವು ಆಧಾರ್ ಕಾರ್ಡ್ ಅಂತೂ ಇವರು ಆನ್ಲೈನ್ನಾಗ ಅರ್ಜಿ ಹಾಕಿದರೆ ಯಾವಾಗ ಕೊಡ್ತಾರೋ ಅದಕ್ಕೆ ಎಷ್ಟು ದಿನ ಕನಿಷ್ಠ ಒಂದು ಕರೆಕ್ಟಾದ ಮಾಹಿತಿ ಕೊಡೋಂಗಿಲ್ಲ. ಜನರಿಗೆ ಮುಟ್ಟೋದೇ ಸಿಲಿಂಡರ್ಗಳು ಅವ್ರು ಹೇಳ್ತಕ್ಕಂಥ ಮಾತುಗಳು ಕ್ರಮಬದ್ಧವಾಗಿ ಅರ್ಥನೇ ಆಗಂಗಿಲ್ಲ. ಆ ರೀತಿ ಹೇಳ್ತಾರೆ ಅಂದಮೇಲೆ ಆಫೀಸರು ಇದು ಎಷ್ಟೋ ಅವ್ಯವಹಾರ ಇದು ಕಾನೂನಿನಲ್ಲಿ. ಕಾನೂನು ಮತ್ತೆ ಹಾಕ್ಬೇಕು. ಕಾನೂನು ಸರಿಗಿದ್ರೆ ಯಾವ ಸಂಘದವನು ಹೋರಾಟ ಮಾಡೋಂಗಿಲ್ಲ, ಪ್ರತಿಭಟನೆ ಮಾಡೋಂಗಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಮ ಕಳ್ಳತನದಿಂದ, ನಿಮ್ಮ ಅವ್ಯವಹಾರದಿಂದ ನಾವು ಕಷ್ಟ ಬೀಳಬೇಕು, ಬೀದಿಗಿಳಬೇಕು, ಲಾಠಿ ಚಾರ್ಜ್ ಆಗಬೇಕು. ಇವೆಲ್ಲ ಬೇಕಾ? ಇವೇನಾ ರಾಜಕೀಯ ಆಡಳಿತ? ಈ ಆಡಳಿತ ಅವ್ರು ರಾಜಕೀಯ ಆರಣಿಗಳು ಒಂದು ನಮ್ಮಲ್ಲಿದ್ದರೆ ನೀವು ಅವ್ರನ್ನ ಮೀರಿದವರು ಆಗಿರಲ್ಲ. ಇಳಬೇಕೇನು ಬೀದಿಗೆ? ಜನ ಬೀದಿಗಿಳಿದ್ರೆ ಮತ್ತೆ ಬೇಸಿ ನೆನಪು ಮಾಡ್ಕೇರಿ. ನೀವು ಮಾಡ್ತಕ್ಕಂಥ ಕೆಲಸ ಸೀದಾ ಮಾಡಿರಿ. ಬೀದಿಗಿಳಿದ ಮೇಲೆ ನಿಮ್ಮನ್ನು ಬೀದಿಗೆ ಎಳ್ಕೊಂಡು ಬಂದ ಮೇಲೆ ಇನ್ನು ಮರ್ಯಾದೆ ಅಲ್ಲ, ಅದು ಗೌರವ ಅಲ್ಲ ನಿಮಗೆ ಅಂಥೇಳಿ ನಾನು 2 ಮಾತು ನಿಮಗೆ ಮಾಹಿತಿ ತಿಳಿಸಿಕೊಟ್ಟೋದಕ್ಕೆ ನಾನು ಎಲ್ಲ. ಬಸಪ್ಪ ನಾಯಕ ಅಂದ್ಕೇಸಿ ಹಿರೇಪಟ್ಟಣ ಕೊಲ್ಲ. ಬಡವರಿಗೆ ಗ್ಯಾಸ್ಗಳು ಮುಟ್ಟಲ್ದ, ಹೋಟ್ಲುಗಳು, ದೊಡ್ಡ ಬಿಸ್ನೆಸ್ಗಳಿಗೆ ಎಲ್ಲ ಹೊರಗಡೆ ಹೋಗ್ತಾವ. ಇವತ್ತು 500-800 ರೂಪಾಯಿ ಕಿರೋದ್ರನ್ನ 1500-2000 ತನಕ ಗ್ಯಾಸ್ಗಳನ್ನ ಮಾರಕತ್ಯಾರ. ಬಡವರಿಗೆ ಇದಿಲ್ಲ. ಎಲ್ಲಿ ಹಿರೇಪಟ್ಟಣ ಕೊಲ್ಲಲ್ಲಾಗಲಿ, ಎಲ್ಲೇ ಪ್ರೈವೇಟ್ನ ಎಲ್ಲ ಕಡೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಬರೀ ಅದೇ ಅವ್ಯವಹಾರ ನಡೆದತ್ತೆ. ಆ ಕೃಷ್ಣಪ್ಪಂಬರನ್ನ ಯಾರೂ ಇದು ಮಾಡೋಕ್ಕಾಗಕ್ಕಲ್ಲ. ಕೇಳಿದರೆ ನಾನು ಅಲ್ಲಿ ಹೇಳಿನಿ, ಇಲ್ಲಿ ಹೇಳಿನಿ ಅಂತಾನ. ತಾನು ಕೂಡ ಶ್ಯಾಮಲ ಇದ್ದಾನ. ಎ ಸಿಗೆ ಎಷ್ಟು ಸಲ ಹೇಳಿದ್ವಿ, ಎ ಸಿ ಕೂಡ ಇವತ್ತಿಗೆ ಏನು ಕ್ರಮ ತಗೊಂಡಿಲ್ಲ. ತಹಸೀಲ್ದಾರ್ಗಳಿಗೆ ಹೇಳಿದ್ವಿ, ತಹಸೀಲ್ದಾರ್ ಕೂಡ ಕ್ರಮ ತಗೊಂಡಿಲ್ಲ. ಡಿ ಸಿಗೆ 1-2 ಸಲ ಹೇಳಿದ್ವಿ, ಡಿ ಸಿ ಕೂಡ ಇನ್ನೂ ಇದು ಮಾಡಿಲ್ಲ. ಬಡವಗಳಿಗೆ ಭಾಳ ತ್ರಾಸಾಗಕತ್ತೈತೆ. ಯಾಕಂದ್ರೆ ಇವತ್ತು 1100, 1200, 1500 ತನಕ ಹೊರಗಡೆ ಗ್ಯಾಸ್ಗಳನ್ನ ಮಾರಕತ್ತಾರ. ಇದು ದೊಡ್ಡ ಇದು ಸಣ್ಣವರಿಗೆಲ್ಲ ಹೊರಗಡೆ ಹೋಗಕತ್ತಾವ. ಇದು ಭಾಳ ಕ್ರಮ ತಗೋಬೇಕು ಸುತ್ತ ಇದಕ್ಕಾಗಿ ಅಂತ. ಅಲ್ಲ ರೀ, ಈಗಂದ್ರೆ ಗೃಹ ಬಳಕೆ ಜನರಿಗೆ ಮುಟ್ಟತಕ್ಕಂಥ ಸಿಲಿಂಡರ್ಗಳು ಹೊರಗಡೆ ಹೋಗ್ತವೆ. ಇದಕ್ಕೆಲ್ಲ ಯಾರು ಕಾರಣ? ಏನಿದೆ ದುರಾಡಳಿತ? ಏನಿದು ಮಾನವಿ ದುಡಿವಳಿತ ಅಂದರೆ ಆಫೀಸರೇ ಕಾರಣ. ಫುಡ್ ಆಫೀಸರ್ ಆಗಲಿ, ಯಾರೇ ಇವರೇ ಆಗಲಿ, ಕೃಷ್ಣಪ್ಪ ಅಂಬರು ಇವರೇ ಕಾರಣ. ಇದಕ್ಕೆ ಯಾರು ಅಧಿಕಾರಿಗಳು ಏನು ಮಾಡೋದು ಆಗಕ್ಕಲ್ಲ. ಸರ್ಕಾರ ಸಂಬಳ ಕೊಡೋದು ಇದಕ್ಕೆಲ್ಲ, ಮತ್ತೆ ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ? ಸಂಬಳ ಆಗಕ್ಕಲ್ಲಪ್ಪ. ನಮಗೆ ಹೊರಗಡೆ ಮಾರಿದ್ರೆ ಜಾಸ್ತಿ ಬರ್ತೈತೆ. ಹೊರಗಡೆ ಡಾಬುಗಳಿಗೆ, ಹೊರಗಡೆ ಈ ಅಂಗಡಿಗಳಿಗೆ ಮಾರಿದ್ರೆ ಬರ್ತೈತೆ. ಇವರೇ ಸಪೋರ್ಟ್ ಮಾಡಕತ್ತಾರ. ಅದೇ ಸಣ್ಣ ಯಾರಿಗಂದ್ರೆ ಅಂಗಡಿಗಳಿಗೆ ಎಲ್ಲ ಇವರಿಗೆ ಎಲ್ಲ ಇವರಿಗೆ ಸಪೋರ್ಟ್ಗಳು ಇದು ಮಾಡಕತ್ತಾರ. ಬಡವರಿಗೆ ಏನಿಲ್ಲ. ಇವತ್ತು ಗ್ಯಾಸ್ ತಗೋಬೇಕಪ್ಪ, ಬುಕ್ಕ ತಗೊಂಡು ಹೋಗ್ಬೇಕಾದ್ರೆ ಎಲ್ಲೇ ಬೇಕಾ ಆ ಬುಕ್ಕಕ್ಕೆ ಮರ್ಯಾದಿಲ್ಲ, ಆ ಗ್ಯಾಸಿಗೆ ಮರ್ಯಾದಿಲ್ಲ. ಆ ಬುಕ್ಕ ಹೋದ್ರೆ ಮಾನವಿಯಲ್ಲಿ ಯಾರು ತಗೊಬೇಕಲ್ಲ ಅಂಗಡಿಯಲ್ಲಿ ಹೋಗಿ ಗ್ಯಾಸಿಗೆ. ಹೊರಗಡೆ ಹೋಗ್ಬೇಕು, 1500-2000 ತನಕ ಕೊಡಬೇಕು ಆ ಗ್ಯಾಸಿನ. ಅವಾಗ ತಗೊಂಬರ್ಬೇಕು. ಆ ಬುಕ್ಕಕ್ಕೆ ಕೂಡ ಬೆಲೆ ಇಲ್ಲ, ಆ ಬುಕ್ಕ ಕೂಡ ಬೇಕಿಲ್ಲ ಈಗ. ಯಾಕಂದ್ರೆ ಹೊರಗಡೆ ಎಲ್ಲೇ ಬೇಕಾಗಿಬಿಟ್ಟವ, ಎಲ್ಲೇ ಬೇಕಾ ಅವು ಸಿಲಿಂಡರ್ಗಳಿಗೆ ಮರ್ಯಾದಿಲ್ದಂಗೆ ಆಗೈತೆ. ಹಿಂಗಾದ್ರೆ ಹೆಂಗೆ ಅಧಿಕಾರಿಗಳು ಕರ್ತವ್ಯ ಹೆಂಗೆ? ಕರ್ತವ್ಯ ಏನಿಲ್ಲ. ಲಕ್ಷ್ಮಿ ಕೊಟ್ಟರೆ ಲಾಭ, ಲಕ್ಷ್ಮಿ ಇಲ್ಲ ಅಂದ್ರೆ ನೀನು ಯಾರಪ್ಪ ಅಂತ ಹೇಳ್ತಾರ. ನೀನು ಅದು ಹೇಳ್ತಾನಲ್ಲ, ಇದೇನದು ಬೆದರಿಕೆ ಹಾಕ್ತಾರ. ಯಾರೇ ಆಗಲಿ, ಕೃಷ್ಣಪ್ಪ ಆಗಲಿ, ಇವತ್ತು ತಹಸೀಲ್ದಾರ್ ಆಗಲಿ, ಎ ಸಿಗೆ ಎಷ್ಟು ಸಲ ಹೇಳಿದ್ವಿ. ಅಧಿಕಾರಿಗಳು ಲಕ್ಷ್ಮಿ ಇದ್ದರೆ ಎಲ್ಲ ಕರೆಯವು. ಅದಿಲ್ಲದ ಬಡವ್ರನ್ನ ದೊಡ್ಡ ಇದಕ್ಕೆ ಹೋಗಕತ್ತವು. ಬಸಪ್ಪ ನಾಯಕ ಅಂದ್ಕೇಸಿ ಹಿರೇಪಟ್ಟಣ ಕೊಲ್ಲ. ಬಡವರಿಗೆ ಗ್ಯಾಸ್ಗಳು ಮುಟ್ಟಲ್ದ, ಹೋಟ್ಲುಗಳು, ದೊಡ್ಡ ಬಿಸ್ನೆಸ್ಗಳಿಗೆ ಎಲ್ಲ ಹೊರಗಡೆ ಹೋಗ್ತಾವ. ಇವತ್ತು 500-800 ರೂಪಾಯಿ ಕಿರೋದ್ರನ್ನ 1500-2000 ತನಕ ಗ್ಯಾಸ್ಗಳನ್ನ ಮಾರಕತ್ತಾರ. ಬಡವರಿಗೆ ಇದಿಲ್ಲ. ಎಲ್ಲಿ ಹಿರೇಪಟ್ಟಣ ಕೊಲ್ಲಲ್ಲಾಗಲಿ, ಎಲ್ಲೇ ಪ್ರೈವೇಟ್ನ ಎಲ್ಲ ಕಡೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಬರೀ ಅದೇ ಅವ್ಯವಹಾರ ನಡೆದತ್ತೆ. ಆ ಕೃಷ್ಣಪ್ಪಂಬರನ್ನ ಯಾರೂ ಇದು ಮಾಡೋಕ್ಕಾಗಕ್ಕಲ್ಲ. ಕೇಳಿದರೆ ನಾನು ಅಲ್ಲಿ ಹೇಳಿನಿ, ಇಲ್ಲಿ ಹೇಳಿನಿ ಅಂತಾನ. ತಾನು ಕೂಡ ಶ್ಯಾಮಲ ಇದ್ದಾನ. ಎ ಸಿಗೆ ಎಷ್ಟು ಸಲ ಹೇಳಿದ್ವಿ, ಎ ಸಿ ಕೂಡ ಇವತ್ತಿಗೆ ಏನು ಕ್ರಮ ತಗೊಂಡಿಲ್ಲ. ತಹಸೀಲ್ದಾರ್ಗಳಿಗೆ ಹೇಳಿದ್ವಿ, ತಹಸೀಲ್ದಾರ್ ಕೂಡ ಕ್ರಮ ತಗೊಂಡಿಲ್ಲ. ಡಿ ಸಿಗೆ 1-2 ಸಲ ಹೇಳಿದ್ವಿ, ಡಿ ಸಿ ಕೂಡ ಇನ್ನೂ ಇದು ಮಾಡಿಲ್ಲ. ಬಡವಗಳಿಗೆ ಭಾಳ ತ್ರಾಸಾಗಕತ್ತೈತೆ. ಯಾಕಂದ್ರೆ ಇವತ್ತು 1100, 1200, 1500 ತನಕ ಹೊರಗಡೆ
ಗ್ಯಾಸ್ಗಳನ್ನ ಮಾರಕತ್ತಾರ. ಇದು ದೊಡ್ಡ ದೊಡ್ಡ ಇದು ಸಣ್ಣವರಿಗೆಲ್ಲ ಎಲ್ಲ ಹೊರಗಡೆ ಹೋಗಕತ್ತಾವ. ಏನು ಇದು ಭಾಳ ಕ್ರಮ ತಗೋಬೇಕು ಸುತ್ತ ಇದಕ್ಕಾಗಿ ಅಂತ. ಅಲ್ಲ ರೀ, ಈಗಂದ್ರೆ ಗೃಹ ಬಳಕೆ ಜನರಿಗೆ ಮುಟ್ಟತಕ್ಕಂಥ ಸಿಲಿಂಡರ್ಗಳು ಹೊರಗಡೆ ಹೋಗ್ತವೆ. ಇದಕ್ಕೆಲ್ಲ ಯಾರು ಕಾರಣ? ಏನಿದೆ ದುರಾಡಳಿತ? ಏನಿದೆ ಮಾನ್ವಿ ದುಡಿತಂದ್ರೆ ಆಫೀಸರೇ ಕಾರಣ. ಏನು ಫುಡ್ ಆಫೀಸರ್ ಆಗಲಿ ಯಾರೇ ಇವರೇ ಆಗಲಿ, ಕೃಷ್ಣಪ್ಪ ಅಂಬರು ಇವರೇ ಕಾರಣ ಇದಕ್ಕೆ. ಯಾರು ಅಧಿಕಾರಿಗಳು ಏನು ಮಾಡೋದು ಆಗಕ್ಕಲ್ಲ. ನನ್ನ ಸರ್ಕಾರ ಸಂಬಳ ಕೊಡೋದು ಇದಕ್ಕೆಲ್ಲ, ಮತ್ತೆ ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ? ಸಂಬಳ ಆಗಕ್ಕಲ್ಲಪ್ಪ. ನಮಗೆ ಹೊರಗಡೆ ಮಾರಿದ್ರೆ ಜಾಸ್ತಿ ಬರ್ತೈತೆ. ಏನು ಹೊರಗಡೆ ಡಾಬುಗಳಿಗೆ, ಹೊರಗಡೆ ಈ ಅಂಗಡಿಗಳಿಗೆ ಮಾರಿದ್ರೆ ಬರ್ತೈತೆ. ಇವರೇ ಸಪೋರ್ಟ್ ಮಾಡಕತ್ತಾರ. ಅದೇ ಸಣ್ಣ ಯಾರಿಗಂದ್ರೆ ಅಂಗಡಿಗಳಿಗೆ ಎಲ್ಲ ಇವರಿಗೆ ಏನು ಎಲ್ಲ ಇವರಿಗೆ ಸಪೋರ್ಟ್ಗಳು ಇದು ಮಾಡಕತ್ತಾರ. ಏನು ಬಡವರಿಗೆ ಏನಿಲ್ಲ. ಇವತ್ತು ಗ್ಯಾಸ್ ತಗೋಬೇಕಪ್ಪ, ಬುಕ್ಕ ತಗೊಂಡು ಹೋಗ್ಬೇಕಾದ್ರೆ ಎಲ್ಲೇ ಬೇಕು ಆ ಬುಕ್ಕಕ್ಕೆ ಮರ್ಯಾದಿಲ್ಲ, ಆ ಗ್ಯಾಸಿಗೆ ಮರ್ಯಾದಿಲ್ಲ. ಆ ಬುಕ್ಕ ಹೋದ್ರೆ ಮಾನ್ವಿಯಲ್ಲಿ ಯಾರು ತಗೊಬೇಕಲ್ಲ ಅಂಗಡಿಯಲ್ಲಿ ಹೋಗಿ ಗ್ಯಾಸಿಗೆ. ಹೊರಗಡೆ ಹೋಗ್ಬೇಕು, ಏನು 1500 2000 ತನ ಕೊಡಬೇಕು ಆ ಗ್ಯಾಸಿನ. ಏನು ಅವಾಗ ತಗೊಂಬರ್ಬೇಕು. ಆ ಬುಕ್ಕಕ್ಕೆ ಕೂಡ ಬೆಲೆ ಇಲ್ಲ, ಆ ಬುಕ್ಕ ಕೂಡ ಬೇಕಿಲ್ಲ ಈಗ. ಯಾಕಂದ್ರೆ ಹೊರಗಡೆ ಎಲ್ಲೇ ಬೇಕಾಗಿಬಿಟ್ಟವ, ಎಲ್ಲೇ ಬೇಕು ಅವು ಸಿಲಿಂಡ್ರ್ಗಳಿಗೆ ಮರ್ಯಾದಿಲ್ದಂಗೆ ಆಗೈತೆ. ಏನು ಹಿಂಗಾದ್ರೆ ಹೆಂಗೆ? ಅಧಿಕಾರಿಗಳ ಕರ್ತವ್ಯ ಹೆಂಗೆ? ಕರ್ತವ್ಯ ಏನಿಲ್ಲ. ಲಕ್ಷ್ಮಿ ಕೊಟ್ಟರೆ ಲಾಭ, ಲಕ್ಷ್ಮಿ ಇಲ್ಲ ಅಂದ್ರೆ ನೀನು ಯಾರಪ್ಪ ಅಂತ ಹೇಳ್ತಾರೆ. ನೀನು ಅದು ಹೇಳ್ತಾನಲ್ಲ ಇದೇನದು ಬೆದರಿಕೆ ಹಾಕ್ತಾರ. ಯಾರೇ ಆಗಲಿ, ಕೃಷ್ಣಪ್ಪ ಆಗಲಿ, ಇವತ್ತು ತಹಸೀಲ್ದಾರ್ ಆಗಲಿ, ಎಷ್ಟು ಸಲ ಹೇಳಿದ್ವಿ. ಅಧಿಕಾರಿಗಳು ರೊಕ್ಕ ಲಕ್ಷ್ಮಿ ಇದ್ದರೆ ಎಲ್ಲ ಕರೆಯವು. ಅದಿಲ್ಲದ ಬಡವ್ರನ್ನ ಏನು ದೊಡ್ಡ ಇದಕ್ಕೆ ಹೋಗಕತ್ತೇವೆ.